ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಕೇಸ್ನಲ್ಲಿ ಇದೆಯಾ ರಾಜಕೀಯ? ದಳಪತಿಗಳನ್ನ ಟಾರ್ಗೆಟ್ ಮಾಡಿ ಸರ್ಕಾರ ಮಾಡ್ತಾ ಪ್ಲಾನ್ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಯಾವಾಗ ಬಿಡದಿ ಟೌನ್ಶಿಪ್ ಹೋರಾಟ ಬಹಳ ದೊಡ್ಡ ಪ್ರಮಾಣದ ಹೈಪ್ನ ತಗೊಳ್ತೋ, ಈಗ ದಳಪತಿಗಳನ್ನ ಟಾರ್ಗೆಟ್ ಮಾಡಿ ಈಗ ಪ್ರಜ್ವಲ್ ಬ್ಯಾರಕ್ನಲ್ಲಿ ಫೋನ್ ಸಿಕ್ಕಿದೆಯಲ್ಲ ಅದನ್ನು ಮಾಡ್ತಾ ಅಂತ ಬಿಡದಿ ಹೋರಾಟದ ಹೊತ್ತಲ್ಲಿ ಟಾರ್ಗೆಟ್ ರೇಡ್ ಆರೋಪ ಕೇಳಿ ಬಂದಿದೆ. ಪ್ರಜ್ವಲ್ ಮಾತನಾಡಿರೋದು ಹಳೆ ವಿಡಿಯೋ ಎಂಬ ಚರ್ಚೆ ಕೂಡ ಇದೆ. ಹಳೆ ವಿಡಿಯೋ ಈಗ ಬೇಕಂತಲೇ ರಿಲೀಸ್ ಆಗಿದೆ ಅನ್ನೋ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆಲ್ಲ ಬಗ್ಗದೆ ಸದನದಲ್ಲಿ ಹೋರಾಟಕ್ಕೆ ದಳ ಬಳಗ ಸಜ್ಜಾಗ್ತಾ ಇದೆ. ಅಧಿವೇಶನದಲ್ಲಿ ಬಿಡದಿ ಮತ್ತು ನೈಸ್ ಅಸ್ತ್ರ ಪ್ರಯೋಗಿಸೋದಕ್ಕೆ ರೆಡಿಯಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಯಾವಾಗ ಬಿಡದಿ ಟೌನ್ಶಿಪ್ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮುನ್ನೆಲೆಗೆ ಬಂತೋ, ಹೈಪನ್ನ ತಗೊಳ್ತೋ, ಈಗ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿ ಬ್ಯಾರಕ್ನಲ್ಲಿ ಇರೋ ಅಂತ ಒಂದು ವಿಡಿಯೋ, ಅದರಲ್ಲೂ ಪ್ರಮುಖವಾಗಿ ಮೊಬೈಲ್ನಲ್ಲಿ ಮಾತಾಡ್ತಾ ಇರೋ ಅಂಥ ವಿಡಿಯೋನ ಬಿಡುಗಡೆ ಮಾಡಲಾಗಿದೆಯಾ ಡೈವರ್ಟ್ ಮಾಡಲಿಕ್ಕೆ ಅಂತ? ಖಂಡಿತ ಮಧುಸೂದನ್, ಜೆಡಿಎಸ್ ಪಾಳ್ಯದಲ್ಲಿ ಈಗೊಂದು ಚರ್ಚೆ ಆರಂಭವಾಗಿದೆ. ಪ್ರಮುಖವಾಗಿ ಏನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಏನು ಸಿಸಿಬಿ ಪೊಲೀಸರು ದಾಳಿ ನಡೆಸಿದ ಸಂದರ್ಭದಲ್ಲಿ ಮೊಬೈಲ್ ಆಗಿರ್ಬೋದು, ಜೊತೆಗೆ ಸಿಮ್ ಆಗಿರ್ಬೋದು, ಜೊತೆಗೆ ಅಲ್ಲೊಂದಷ್ಟು ಏನು ರೂಪದರ್ಶಿಗಳ ಒಂದು ಫೋಟೋಗಳು ಸಿಕ್ಕಿದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಒಂದು ಆರೋಪಗಳಿಗೆ ಜೆಡಿಎಸ್ ನಾಯಕರು ಒಂದಷ್ಟು ಏನು ಸರ್ಕಾರದ ವಿರುದ್ಧ ಒಂದಷ್ಟು ಬೇಸರವನ್ನು ಹೊರಹಾಕಿರುವಂಥದ್ದು. ಜೆಡಿಎಸ್ ಪಾಳ್ಯದಲ್ಲಿ ಈ ಒಂದು ಏನು ಪ್ರಕರಣದ ದಾಳಿ ಪ್ರಕರಣ ಏನಿದೆ, ಇದು ರಾಜಕೀಯ ಷಡ್ಯಂತರ, ರಾಜಕೀಯ ದ್ವೇಷ ಅನ್ನೋ ಒಂದು ಚರ್ಚೆ ಕೂಡ ಆರಂಭವಾಗಿರುವಂಥದ್ದು. ಯಾಕಂದರೆ ಏನು ಸದನದಲ್ಲಿ ಜೆಡಿಎಸ್ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿತ್ತು. ಅದರಲ್ಲೂ ಕೂಡ ನೈಸ್ ವಿಚಾರವಾಗಿ ಏನು ಹೈಕೋರ್ಟ್ ಆದೇಶ ಮಾಡಿದೆ. ಏನು ಆ ಒಂದು ವಿಚಾರ ಆಗಿರ್ಬೋದು, ಜೊತೆಗೆ ಬಿಡದಿ ಟೌನ್ಶಿಪ್ಪನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆ ಏನು ಕಾಂಗ್ರೆಸ್ ಒಂದು 2006 ಮತ್ತು 2008 ನಡುವೆ ಒಂದು ಸತ್ಯಶೋಧನಾ ಸಮಿತಿ ಒಂದು ವರದಿ ಕೊಟ್ಟಿತ್ತು. ಆ ಸಮಿತಿಯಲ್ಲಿ CM DK ಶಿವಕುಮಾರ್ ಜೊತೆಗೆ ಹಾಲಿ ಸಚಿವರಾಗಿರುವಂಥ ಬಾಲಕೃಷ್ಣ ಅವರು ಒಂದು ವರದಿಯಲ್ಲಿ ಅಂದರೆ ಟೌನ್ಶಿಪ್ ಅನ್ನು ವಿರೋಧಿಸಿದ್ರು. ಆ ಒಂದು ವರದಿನ ಇಟ್ಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಸರ್ಕಾರದ ವಿರುದ್ಧ ನಿರಂತರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಸೇರಿದಂತೆ ಶಾಸಕರು ಕೂಡ ಒಂದು ಆರೋಪಗಳನ್ನು ಮಾಡ್ತಾಯಿದ್ರು, ಜೊತೆಗೆ ಟಾರ್ಗೆಟ್ ಅನ್ನು ಮಾಡ್ತಿದ್ರು. ಅಗ್ರೆಸಿವ್ ಆಗಿ ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಅಧಿಕೃತವಾಗಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಯಿತು. ಜೊತೆಗೆ ಜೆಡಿಎಸ್ ಪಾದಯಾತ್ರೆಯನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಏನು ಪಾದಯಾತ್ರೆ ಆರಂಭ ಮಾಡ್ತು, ಬಿಡದಿಯಿಂದ ಬೆಂಗಳೂರವ್ರಿಗೆ ಒಂದು ಪಾದಯಾತ್ರೆ ಮಾಡ್ತು. ಈ ಒಂದು ಸಂದರ್ಭಕ್ಕೂ ಕೂಡ ಸಾಕಷ್ಟು ಹೈಪ್ ಸಿಕ್ತು, ಸರ್ಕಾರಕ್ಕೂ ಕೂಡ ಒಂದಷ್ಟು ಮುಜುಗರ ಆಯಿತು. ಈ ನಿಟ್ಟಿನಲ್ಲಿ ಈಗ ಈ ಒಂದು ಸಂದರ್ಭದಲ್ಲಿ ಏನೋ ಪೊಲೀಸರು ದಾಳಿ ನಡೆಸಿದ್ರೆ, ಜೊತೆಗೆ ವಿಡಿಯೋನ ಬಿಡುಗಡೆ ಮಾಡಿದರೆ ಇದು ಜೆಡಿಎಸ್ ಪಕ್ಷದವನ್ನು ಟಾರ್ಗೆಟ್ ಮಾಡಿ ಈ ರೀತಿ ಸರ್ಕಾರ ನಡೆದುಕೊಂಡಿದೆ ಅಂತ ಹೇಳಿ ಏನೋ ಪ್ರಮುಖವಾಗಿ ಜೆಡಿಎಸ್ ಶಾಸಕರಾಗಿರ್ಬೋದು, ಮಾಜಿ ಶಾಸಕರ ಜೊತೆಗೆ ಜೆಡಿಎಸ್ ಮುಖಂಡರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಆದರೆ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ನಾವು ಸದನದಲ್ಲಿ ನೈಸ್ ವಿಚಾರ ಆಗಿರ್ಬೋದು, ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ದಾಖಲೆಗಳನ್ನಿದೆ ಆ ದಾಖಲೆಗಳನ್ನು ಇಟ್ಕೊಂಡು ಸದನದಲ್ಲಿ ಹೋರಾಟ ಮಾಡೋಣ, ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಒಂದು ಏನು ಪೆನ್ ಡ್ರೈವ್ ಅಥವಾ ಏನು ಪತ್ತೆ ಆಗಿದೆ ಅಥವಾ ಏನು ಮೊಬೈಲ್ ಪತ್ತೆ ಆಗಿದೆ, ಅದು ಸರ್ಕಾರದ ವೈಫಲ್ಯ, ಸರ್ಕಾರ ಅದನ್ನು ಮ್ಯಾನೇಜ್ ಮಾಡಬೇಕಾಗಿತ್ತು. ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ನೇರವಾಗಿ ಜೆಡಿಎಸ್ ಕಡೆ ಒಂದು ಮುಜುಗರ ಉಂಟು ಮಾಡಲಿಕ್ಕೆ ಈ ರೀತಿಯನ್ನು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಜೆಡಿಎಸ್ ನಾಯಕರ ಒಂದು ಏನು ಆರೋಪ ಆಗಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಸೈಡ್ಗಿಟ್ಟು ಸದನದಲ್ಲಿ ಸರ್ಕಾರದ ವಿರುದ್ಧ ನಾವೇನು ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಹೋರಾಟವನ್ನು ಮಾಡಬೇಕು, ಜೊತೆಗೆ ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ವಿ ಅದು ಕೂಡ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಈಗ ಜೆಡಿಎಸ್ ನಾಯಕರು ಬಂದಿರುವಂಥದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.